ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನೋಡ್ರಿ ಮ್ಯಾಂಗೋ ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ರಿ. ಸ್ವೀಟ್ ಇದ್ದಿದ್ದು 2 ಮಾವಿನ ಹಣ್ಣು ತೊಗೊಂಡು ಎಲ್ಲ ಮಿಕ್ಸಿ ಮಾಡ್ಕೊಂಡಿ ನೋಡ್ರಿ. ಈ ಥರ ಮಿಕ್ಸಿ ಮಾಡ್ಕೊಬೇಕು. ಸ್ವೀಟ್ ಅದ ಇದು ಮಾವಿನ ಹಣ್ಣು. ಒಂದು 1/4 ಲೀಟ್ರ್ ಹಾಲು ತೊಗೊಂಡಿ ನೋಡ್ರಿ. ಒಂದು 100 ಗ್ರಾಮ ಸಕ್ಕರೆ ತೊಗೊಂಡಿನಿ. ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋತ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಮನೆಯೊಳಗೆ ರೆಡಿ ಆಯ್ತು ನೋಡ್ರಿ. ಕಂಡೆನ್ಸ್ ಮಿಲ್ಕ್ ಸಿಗ್ತದಲ್ರಿ ಮಾರ್ಕೆಟ್ನಾಗ, ಅದು ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ಮನೆಯೊಳಗೆ ಹೇಳಿ ನೋಡ್ರಿ. ಈ ಥರ ಮಾಡ್ಕೊಂಡು ಐಸ್ ಕ್ರೀಮ್ಗೆ ಯೂಸ್ ಮಾಡ್ಕೊಳ್ಳೋದು ನೋಡಿ. ರೆಡಿ ಆಯ್ತು ನೋಡ್ರಿ. ಈಗ ಈ ಥರ ಆದ್ರೆ ರೆಡಿ ಆಯ್ತು ನೋಡ್ರಿ. ಈಗ ಸ್ವಲ್ಪ ಗಟ್ಟಿ ಆಗ್ಬೇಕದು. ಫ್ರಿಜ್ನಾಗ ಇಟ್ಕೊಂಡು 1-2 ಸರಿ ಐಸ್ ಕ್ರೀಮ್ ಬಳಸ್ಬೋದು ನೋಡ್ರಿ. ಸದ್ಯ ರೆಡಿ ಆಯ್ತು ನೋಡ್ರಿ. ಈಗ ಇಷ್ಟಾಗಿಂದ 1-2 ಚಿಟಿಕೆ ಅಷ್ಟು ಸೋಡಾ ಹಾಕಬೇಕು. ಅಡುಗೆ ಸೋಡಾ ಇರ್ತದಲ್ರಿ, ಅದು ಇಷ್ಟು 1-2 ಚಿಟಿಕೆ ಅಷ್ಟು ಹಾಕೋದು ನೋಡ್ರಿ. ಸೇಮ್ ಏನದ ಮಾರ್ಕೆಟ್ದಂಗೆ ಆಗ್ಬಿಡ್ತದೆ. ಸ್ವಲ್ಪ ಆರಿಂದ ಏನದ ಫ್ರಿಜ್ನಾಗ ಇಡ್ಬೇಕು ನೋಡ್ರಿ, ಕೋಲ್ಡ್ ಆಗಕ್ಕೆ. ಮಿಲ್ಕ್ ಮಾಡಿದ್ದದಲ್ರಿ, ಅದ್ರೊಳಗೆ ಏನದ ಇದು ಮಾವಿನದು ಮಿಕ್ಸಿಗೆ ಹಾಕಿನಲ್ಲ, ಮಾವಿನಕಾಯಿದ ಹಣ್ಣಿಂದ ಅದ್ರದ್ದು ಹಾಕಾಕತ್ತೀನಿ ನೋಡ್ರಿ. ಇದ್ರಾಗೆ ಎಲ್ಲ ಮಾವಿನ ಹಣ್ಣಿಂದ ಇದ್ರಾಗ ಹಾಕೊಂಡಿನಲ್ರಿ. ಇದಕ್ಕೆ ಏನದ 1 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಇದೇನದ ಹಸಿ ವಾಸ ಹೋಗೋ ತನಕ ಎಂದ ಹುರ್ಕೋಬೇಕು. ಗಟ್ಟಿ ಆಗ್ಬೇಕ್ರಿ. ಸ್ವಲ್ಪ ಗಟ್ಟಿನೂ ಹಾಕತಿ, ನೀರಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡು. ಮಾವಿನ ಹಣ್ಣು ವಾಸ ಬೇಡ ಅನ್ನೋರು ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ಸ್ವಲ್ಪ ಅದ್ರದ್ದು ಮಾವಿನ ಹಣ್ಣಿಂದ ಫ್ಲೇವರ್ ಕಮ್ಮಿ ಹಾಕಿದ್ರೆ ಅದ್ರ ಸಲುವಾಗಿ ಏಲಕ್ಕಿ ಪೌಡ್ರ್ ಹಾಕೊಳತ್ತೀನಿ ನಾನು. ಚೆಂದಾಗಿ ಎಲ್ಲ ಗಟ್ಟಿ ಆಗೋ ತನಕ, ನೀರಿನ ಅಂಶ ಹೋಗೋ ತನಕ ಸ್ವಲ್ಪ ಏನದ ಇದು ಹಸಿ ವಾಸ ಹೋಗತಿ. ಚೆಂದಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು ನೋಡ್ರಿ. ಗ್ಯಾಸ್ ಲೋದಾಗಿ ಇಡಬೇಕು. ಇದೊಂದು ಸ್ಪೂನ ಕಾರ್ನ್ಫ್ಲವರ್ ಹಾಕೋಬೇಕ್ರಿ. ಅದ್ರಾಗ ಸ್ವಲ್ಪ ನೀರು ಹಾಕಿ ಇದು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಚೆಂದಾಗಿ ಕಂಟಿಗ್ಲಾರ್ದಂಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡ್ರಿ. ಈಗ ಗಟ್ಟಿಯಾಗಿದೆ ನೋಡ್ರಿ. ಈಗ ಕಾರ್ನ್ಫ್ಲವರ್ ಹಾಕೊಂಡ್ಬಿಡ್ತೀನಿ. ಎಲ್ಲ ಗಟ್ಟಿ ಹಾಕತ್ತದ ನೋಡ್ರಿ. ಜಲ್ಲಿ ಟೈಪ್ ಹಾಕತ್ತದ. ಎಲ್ಲ ನೀರಿನ ಅಂಶ ಐತೆ ನೋಡ್ರಿ. ಈಗ ನೋಡ್ರಿ ಈ ಥರ ಆಗಬೇಕು. ಈ ಥರ ಎಲ್ಲ ತಳ ಬಿಡ ಆತು ನೋಡ್ರಿ. ಈಗ ಈ ಥರ ಆದ್ರೆ ರೆಡಿ ಆಗಿರ್ತದೆ. ಬಂದ್ ಮಾಡಿಬಿಡ್ಬೇಕು ನೋಡ್ರಿ. ಈಗ ನೋಡ್ರಿ, ತಳಕ್ಕೆ ಹತ್ತಬಾರ್ದು. ಹತ್ತಲಾರ್ದಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊತ ಗಟ್ಟಿ ಆಗೋತಕ ಈಗ ನೋಡ್ರಿ. ಎಲ್ಲ ಬರೋಬ್ಬರಿ ಆಯ್ತು ನೋಡಿ. ಈಗ ಕರೆಕ್ಟ್ ಜಲ್ಲಿಗತೆ ಆಯ್ತು ನೋಡ್ರಿ. ಈಗ ನೋಡ್ರಿ ಒಂದು ಬಟ್ಲ ಕ್ರೀಮ್ ತೊಗೊಂಡಿನಿ ನೋಡ್ರಿ. ಫ್ರೆಶ್ ಕ್ರೀಮ್ ತೊಗೊಂಡಿನಿ. ಅದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿನಿ. ಭಾಳ ಥರ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ಮಿಕ್ಸಿ ಮಾಡಿ ಹಾಕಿನಿ. ಇದನ್ನು ಹಿಂಗೆ ಬೀಟ್ ಮಾಡ್ಕೊತಿರ್ಬೇಕು ರೀ. ಇದೆಲ್ಲ ಪಳ್ಳಗೆ ಕ್ರೀಮ್ ಗತಿ ಹಾಕೋದು, ಇದು ಹಾಕೋದು. ಎಲ್ಲ ಬೀಟ್ ಮಾಡೋದು ಹಾಕಿ ನೋಡ್ರಿ. ಈ ಥರ ಆಗಬೇಕು ಕ್ರೀಮ. ಈ ಥರ ಗಟ್ಟಿ ಅದ ಆಯ್ತು ನೋಡ್ರಿ. ಈಗ 1-2 ಸ್ಪೂನ್ ಕಂಡೆನ್ಸ್ ಮಿಲ್ಕ್ ಹಾಕ್ತೀನಿ ನೋಡ್ರಿ. ಅದು ಕೋಲ್ಡ್ ಆಗ್ಯದ. ಫ್ರಿಜ್ನಾಗ ಇಟ್ಟಿದ್ದಕ್ಕೆ ಗಟ್ಟಿಯಾಗಿದ್ರೆ ಅದು. ಮ್ಯಾಂಗೋ ಇದು ಮಾಡಿರ್ತೀವಲ್ಲ ಅದನ್ನ ಹಾಕ್ತೀನಿ ನೋಡ್ರಿ. ಈಗ ಎಲ್ಲ ಮಿಕ್ಸ್ ಆಗಿ ರೆಡಿ ಆಯ್ತು ನೋಡ್ರಿ. ಈಗ ಐಸ್ ಕ್ರೀಮ್ ಬೌಲ್ಗೆ ಹಾಕಿ ಇಡ್ಬೇಕು ಮತ್ತೆ ನೋಡ್ರಿ. ಅಷ್ಟು ಮಸ್ತಾಗಿ ಆಗಿದೆ.
ಕಲರ್ ಅದೇನು ಹಾಕ್ಲಾರ್ದೆ ನೋಡ್ರಿ ಎಷ್ಟು ಮಸ್ತಾಗಿ ಕಲರ್ ಬಂದದ. ಎಲ್ಲ ರೆಡಿ ಆಯ್ತು ನೋಡ್ರಿ. ಈಗ ಒಂದು ಬೌಲ್ಗೆ ಹಾಕಿ ಫ್ರಿಜ್ನಾಗ ಇಡಬೇಕು. ಆದ್ರೆ ಬೇಯಿಸಿ ಮಾವಿನ ಹಣ್ಣು ಹಾಕೋದಂದ್ರೆ ಅಷ್ಟು ಟೇಸ್ಟ್ ಬರಂಗಿಲ್ಲ ನೋಡ್ರಿ. ಹಂಗೆ ಹಾಕ್ಬೇಕಂತೇಳಿ ನನಗೆ ಅನ್ನಿಸ್ತು. ನೀವು ಏನದ ನೋಡ್ರಿ ಟ್ರೈ ಮಾಡಿರಿ. ಆದ್ರೆ ಬೇಯಿಸಿ ಹಾಕಿದ್ರೆ ಟೇಸ್ಟ್ ಹೋಯ್ತು ನೋಡ್ರಿ. ಹಂಗೆ ಹಸಿದ ನಾವು ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಇದು ಬೇಯಿಸಿದ್ರೆ ಅಂದ್ರೆ ರುಚಿ ಅನ್ನಿಸ್ಲಿಲ್ಲ. ಸ್ವಲ್ಪ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿ ಫ್ರಿಜ್ನಾಗ ಇಟ್ಟಿದ್ದೀವಿ ರೀ. ಎಲ್ಲ ಮಿಕ್ಸ್ ಮಾಡಿ ಚೆಂದಾಗಿ ಏನದ ಒಂದು 4 ಅವರ್ ಫ್ರಿಜ್ನಾಗ ಇಟ್ಟಿವಿ. ಆದ್ರೆ ಅಷ್ಟು ಟೇಸ್ಟ್ ಕೊಡಲಿಲ್ಲ. ನನಗೆ ಹಂಗೆ ಅನ್ನಿಸ್ತು. ನೀವು ಟ್ರೈ ಮಾಡಿರಿ ಹೆಂಗಾಯ್ತು ಹೇಳಿ ಕಮೆಂಟ್ ಮಾಡಿರಿ. ನೋಡಿದಾಗ ಹಸಿ ಮಾವಿನ ಹಣ್ಣು ಹಾಕಿ ಮಾಡಿದ್ದೀವಿ ರೀ. ಭಾಳ ಟೇಸ್ಟ್ ಆಗಿತ್ತು ಐಸ್ ಕ್ರೀಮ್. ಈ ಸಾರಿ ಬೇಯಿಸಿ ಹಾಕಿ ಮಾಡಿದ್ರೆ ಟೇಸ್ಟ್ ಆಗಲಿಲ್ಲ ರೀ. ಈಗ ರೆಡಿ ಆಗ್ಯದ ನೋಡ್ರಿ. ಐಸ್ ಕ್ರೀಮ್ ರೆಡಿ ಆಯಿತು. ಸ್ಪೂನ್ ಏನದ ನೀರಾಗಿ ಎದ್ದು ತೆಗಿಬೇಕು ಅಂದ್ರೆ ಚೆಂದಾಗಿ ಬರ್ತೈತೆ ನೋಡ್ರಿ ಐಸ್ ಕ್ರೀಮ್ ತೆಗಿಯಾಕ. ವಿಡಿಯೋ ಯಾರೆಲ್ಲ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿರಿ.